ವೇದಿಕೆ ಮೇಲೆ ಹಾಸಿಲರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ಈ ವೇದಿಕೆಯಲ್ಲಿ ಹಾಸಿಲರಾಗಿರ್ತಕ್ಕಂಥ ಮೊನ್ನೆ ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ಸಾರು, DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿಯಣ್ಣವರು ಹಾಗೂ ನಮ್ಮ TPS ನಿರ್ದೇಶಕರಾಗಿರ್ತಕ್ಕಂಥ ಬೇಳಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಮೊನ್ನೆ ಅಲಂಗೂರು ನಮ್ಮ ಶಿವಣ್ಣವರು ಹಾಗೂ ಕನ್ನಡಪರ ಎಲ್ಲ ಕನ್ನಡಪರ ಒಕ್ಕೂಟದ ಸಂಘದ ಅಧ್ಯಕ್ಷಗಳು, ನನ್ನ ಜೊತೆ ಜಗದೀಶ್ ಅವರು, ಕೃಷ್ಣಣ್ಣವರು, KS ಶಂಕರ್ ಅವರು, ಎಲ್ಲರೂ ಇನ್ನೂ ಅನೇಕ ನಮ್ಮ ಶಂಕರಣ್ಣವರು, ನಮ್ಮ ಕಾಪಿ ಬೋರ್ಡು, ಸೊ ಎಲ್ಲರೂ ನನ್ನ ಜೊತೆ ಜಾಯ್ನ್ ಆಗಿದ್ದೀರಿ. ಎಲ್ಲ ಸಂಘಟದ ಅಧ್ಯಕ್ಷರು ಕೂಡ ಕನ್ನಡದ ಕಣ್ಮಣಿಗಳು ಮತ್ತು ಹೃದಯಗಳೆಲ್ಲ ಹಾಸಿಲರಾಗಿದ್ದಾರೆ. ಹಾಗೂ ನನ್ನ ಕುಟುಂಬದ ಅಧಿಕಾರಿ ವರ್ಗದವರು, ವಿಶೇಷವಾಗಿ ಮಾಧ್ಯಮ ಮಿತ್ರರು, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಹೆಸರಿಗೂ ಶಾಸಕರ ಕಡೆಯಿಂದ ನಮಸ್ಕಾರ ತಿಳಿಸ್ತಾ, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಕೂಡ ವಿಶೇಷವಾಗಿ ತಿಳಿಸ್ತಾ, ತಾವೆಲ್ಲರೂ ಏನು ಮನವಿಯನ್ನು ಕೊಟ್ಟಿದ್ರಿ ಅದು ಖಂಡಿತ ನಾವು ಸ್ವೀಕಾರ ಮಾಡ್ಕೊತೀವಿ. ಬಹುಶಃ ಎಲ್ಲೋ ಒಂದು ಕಡೆ ತಪ್ಪಾಗಿದ್ರೂ ಕೂಡ ಅದನ್ನು ತಿಳ್ಕೊಳ್ಳೋಕೆ ಕೂಡ ಅವಕಾಶವನ್ನು ನಾವು ತೊಗೊತೀವಿ. ನಾವ್ಯಾರು ಅದನ್ನು ಬಿಟ್ಟು ಹೋಗೋಂಥ ವ್ಯಕ್ತಿಗಳು ಅಲ್ಲ. ಬಹುಶಃ ನೀವು ಕೊಟ್ಟ ಈ ಒಂದು ಸೇವೆ ಭಿಕ್ಷೆ ನನಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ಮಾಡ್ಕೊಂಬರ್ತಾಯಿದ್ದೀನಿ. ದಿನೇ ಕೂಡ ಒಂದಕ್ಕಿಂತ ಒಂದು ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ವಿಭಿನ್ನವಾಗಿ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಕ್ಕೆ ಕೂಡ ನನ್ನ ಸೂರ್ಯನ ಬೆಳಕು ಮುಳುಬಾಗಿಲು ಬೀಳುತ್ತೆ ಅನ್ನೋದನ್ನು ಇಡೀ ಸಾರ್ತಾಯಿದ್ದೀನಿ. ಇಡೀ 224 ಕ್ಷೇತ್ರಕ್ಕೂ ಸಾರ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ಮುಳುಬಾಗಿಲು ಎಲ್ಲಿದೆ ಅಂತ ಆ್ಯಕ್ಚುಲಿ ಕೆಲವು ಕೇಳ್ತಾಯಿದ್ರು, ಎಲ್ಲಿದೆ ಅಂತ. ಇತ್ತೀಚೆಗೆ ಅಧಿವೇಶನದಲ್ಲಿರ್ಬೋದು, ಹೋರಾಟದಲ್ಲಿರ್ಬೋದು, ನಮ್ಮ ಮುಳುಬಾಗಿಲು ಹೆಚ್ಚಾಗಿ ಪ್ರಚಾರ ಮಾಡ್ತಾಯಿದ್ದೀನಿ. ಇವತ್ತು ಕನ್ನಡ ರಾಜ್ಯೋತ್ಸವ ಅಂತ ಬಂದಾಗ ನಾವೆಲ್ಲರ ಹಕ್ಕು ನಾವು ಮಾಡಲೇಬೇಕು. ಕಳೆದ ಬಾರಿ ವರ್ಣ ಕೃಪೆಯಿಂದ, ವರ್ಣನ ಆರ್ಭಟದಿಂದ ನಾವು ದೊಡ್ಡ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಬೇಕಾಯಿತು. ಈ ಸರಿ ಅದಾಗೋದು ಬೇಡ. 1ನೇ ತಾರೀಕು ಎಲ್ಲ ನನ್ನ ಸರ್ಕಾರಿ ಕಚೇರಿಗಳಲ್ಲಿ, ಬ್ಯಾಂಕುಗಳಲ್ಲಿ ಹಾಗೂ ಪಂಚಾಯಿತಿ ಕಚೇರಿಗಳಲ್ಲಿ ಕೂಡ ಪೂಜೆ ಮಾಡೋ ಭುವನೇಶ್ವರಿಗೆ ಪೂಜೆ ಮಾಡೋ ಮುಖಾಂತರವಾಗಿ ಅದನ್ನು ಆಚರಣೆ ಮಾಡಿ, ಬರ್ತಕ್ಕಂಥ 16ನೇ ತಾರೀಕು ಭಾನುವಾರ ಏನು ನಮ್ಮ ಗಡಿನಾಡು ಉತ್ಸವ ಅಂತ ನಾವು ಮಾಡ್ತಿದ್ರಿ, ಮುಳುಬಾಗಿಲಿನ ಗಡಿನಾಡು ಉತ್ಸವ ಅಂತ ಮಾಡ್ತಿದ್ರಿ. ಉತ್ಸವವನ್ನು ತುಂಬ ಅದ್ಧೂರಿಯಾಗಿ ಜನಕ್ಕೆ ರಸಮಂಜರಿ ಕೊಡೋ ಮುಖಾಂತರವಾಗಿ ಕಾರ್ಯಕ್ರಮನ ಮಾಡಬೇಕಂತ ಮನಸ್ಸಲ್ಲಿದೆ. ಯಾಕೆಂದರೆ 16ನೇ ತಾರೀಕು ಯಾಕೆಂದರೆ ಮಳೆ ಇಲ್ಲ. ಅವತ್ತು 9ನೇ ತಾರೀಕುವರೆಗೂ ಮಳೆ ತೋರಿಸ್ತಾ ಇದೆ. ಅದರಿಂದ ಮತ್ತೆ ಏನು ಆತರದಲ್ಲಿ ಮಾಡಿ ಮತ್ತೆ ನಾವು ಕೆಡಿಸ್ಕೊಳ್ಳೋಕ್ಕಿಂತ 14 ತಾರೀಕು ಮಿಡ್ಲಲ್ಲಿ 16ನೇ ತಾರೀಕು ಒಂದು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮನ ಮಾಡಿ, ಅವತ್ತು DVG ರಂಗಮಂದಿರ ಲಾಸ್ಟ್ ನಾನು ಮಾತು ಕೊಟ್ಟಿದ್ದೆ ನಿಮಗೆ. DVG ರಂಗಮಂದಿರ ಮುಂದುಗಡೆ DVG ಪ್ರತಿಮೆನ ಇಟ್ಟು ಆ DVG ರಂಗಮಂದಿರಕ್ಕೆ ಒಂದು ಮೆರುಗು ಕೊಡಬೇಕಂತ ಏನಿತ್ತು ಅದನ್ನು ನಾನು ಮಾಡೋಕ್ಕೆ ಅದು ಅಧಿಕಾರಿಗಳನ್ನ ಮೀಟಿಂಗ್ ಕರಿತಾ ಇದ್ದೀನಿ. ಆಲ್ಮೋಸ್ಟ್ 90% ಎಲ್ಲ ಕಂಪ್ಲೀಟ್ ಆಗಿದೆ. ಬರೀ AC ಫಿಟ್ ಮಾಡಬೇಕು. ಇಲ್ಲಿ ತನಕ ಮುಳುಬಾಗಿಲಲ್ಲಿ ಸುಂದರವಾಗಿ ಮೀಟಿಂಗ್ ಮಾಡಲಿಕ್ಕೆ ಆಗಿಲ್ಲ. ಅದನ್ನು ಇವತ್ತು ಹೆಂಗಿದೆ ಅಂದರೆ ಒಳ್ಳೆ ಥಿಯೇಟರ್ ಸ್ಟೈಲಲ್ಲಿ ಮಾಡಿ ದೊಡ್ಡ ಮಟ್ಟಕ್ಕೆ 1,25,00,000ದಲ್ಲಿ ರೆಡಿ ಮಾಡಿದ್ದೀನಿ. ಅದನ್ನು ನಾವು ಹ್ಯಾಂಡ್ ಓವರ್ ಮಾಡ್ಕೊಬೇಕು. ಕನ್ನಡ ಮತ್ತು ಸಂಸ್ಕೃತಿ ಎಲ್ಲ ಕರೆದು ಅದನ್ನು ಇನ್ನೇನಿದೆ ಪೆಂಡಿಂಗ್ ವರ್ಕ್ ಮುಗಿಸಿ 16ನೇ ತಾರೀಕಿಗೆ ಗಡಿನಾಡು ಉತ್ಸವ ಮಾಡಲಿಕ್ಕೆ ಸಾಧ್ಯವಾದಷ್ಟು ಅದನ್ನು ನಾನೇನು ಕಾರ್ಯಕ್ರಮ ಮಾಡಬೇಕು ಅದು ಮಾಡ್ಕೊತೀನಿ. ತಮ್ಮೆಲ್ಲರಿಗೂ ಗೊತ್ತಿದೆ, DVG ಏನು ಪ್ರತಿಮೆಯನ್ನು ನಾನು ಅವತ್ತಿಂದ ಕೇಳ್ತಾ ಇದ್ದೀನಿ. ಅದು ಲೀಗಲ್ ವಿಷಯ ಇದೆ, ನಂಗೆ ಸ್ವಲ್ಪ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಕನ್ನಡಕ್ಕೆ ಬಂದಾಗ, ಕನ್ನಡ ನವಂಬರ್ ಅಂತ ಬಂದಾಗ ಕನ್ನಡ ಸಭೆಯಲ್ಲಿ ಕೂತು ಮತ್ತೆ ಮರ್ತೋಗ್ತೀವಿ. ಬಹುಶಃ ಅದು ಯಾರು ಹ್ಯಾಂಡಲ್ ಮಾಡ್ತಾರೋ ಅವ್ರ ಕೈಲಿ ಆಗದಿದ್ರೆ ನನ್ನ ಶಾಸನ ಕೊಟ್ಟರೆ ನಾನು ಹ್ಯಾಂಡಲ್ ಮಾಡ್ತೀನಿ ನನ್ನ ಪ್ರತಿಮೆ ಇಡಲಿಕ್ಕೆ. ಈಗಾಗಲೇ ಅದು ಕೋರ್ಟ್ ಮೆಟ್ಲಿರೋದ್ರಿಂದ ಆ ಜಾಗ ಪಕ್ಕದ ಜಾಗ, ಅದು ಜಾಗ. ಸೊ ಅದರಿಂದ ನೀವು ನನಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ನಾನು DC ಹತ್ರ ಕೂತ್ಕೊಂಡು ಸಂಬಂಧಪಟ್ಟಂತಾಗ ಅದು ಇವ್ರ ಹತ್ರ ಕೂತ್ಕೊಂಡು ನಾನು ಸರಿಪಡಿಸ್ಕೊಂಬರ್ತೀನಿ. ಅದನ್ನು DVG ರಂಗಮಂದಿರ ಅಂತೂ ಬಿಡುಗಡೆ ಮಾಡೋಕ್ಕೆ ಸದಾ ಸಿದ್ಧವಾಗಿದೆ, ಅದು ಮಾಡ್ತೀನಿ. ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮವನ್ನು ಇಲ್ಲ ನವೀನ್ ಸಜ್ಜು ವೇದಿಕೆ ಅಥವಾ ಅರ್ಜುನ್ ಜನ ವೇದಿಕೆ ಇಬ್ಬರನ್ನೂ ಮಾತಾಡಿದ್ದೀನಿ. ಯಾರು ಅಲ್ಲಿ ನಮ್ಮ ಸೆಟ್ ಆಗ್ತಾರೋ ಆ ಸೆಟ್ಗೆ ತುಂಬ ಅದ್ಧೂರಿಯಾಗಿ ಮಾಡಲಿಕ್ಕೆ ನಾನು ಎಲ್ಲವನ್ನು ಸಿದ್ಧ ವ್ಯವಸ್ಥೆ ಮಾಡಿಕೊಂಡು ಡೇಟು ತೊಗೊಂಡು ಬಂದಿದ್ದೀನಿ. ಇದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಮತ್ತೆ ನಮಗೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅದು ಹೇಳ್ಕೊಳ್ತಕ್ಕಂಥ ಇದು ಔಟ್ ಆಫ್ ಗಡಿನಾಡು ಭಾಗ ಆಗಿದ್ದರಿಂದ ನಾನು ಸಮಸ್ಯೆನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಿನ್ನೆ ಕೂಡ ನ್ಯಾಷನಲ್ ಹೈವೇ ಮೀಟಿಂಗ್ ಕರೆದಿದ್ದೀನಿ.
15 ದಿವಸದಿಂದ ಡಿ ಸಿನ ಕರೆದಿದ್ದೀನಿ. ಇವತ್ತು ಮುಳಬಾಗಿಲು ಗಡಿಭಾಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈ ಕಾಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥ ಕಾಂಟ್ರಾಕ್ಟ್ರು ತುಂಬ ನೆಗ್ಲಿಜೆನ್ಸಿ ಮಾಡಿ ಇವತ್ತು ಕೂಡ ಮಣ್ಣು ಕುಸಿದು ಬಿದ್ದಿದೆ. ತೀರಾ ವಿತಿನ್ 3 ಅಥವಾ 4 ದಿವಸ ಒಳಗಡೆ ನಾನು ಹೈವೇ ಬಂದ್ ಮಾಡ್ತಾ ಇದ್ದೀನಿ. ಎಲ್ಲ ಕನ್ನಡ ಪರ ಸಂಘಟನೆ ಕೂಡ ದಯವಿಟ್ಟು ಇದಕ್ಕೆ ಭಾಗವಹಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಬರ್ಲಿಕ್ಕೆ ಲೇಟ್ ಕಾರಣ 3.5 hours ಆಗಿದೆ, 3.5 ಗಂಟೆ ಆಗಿದೆ. ಎಲ್ಲರೂ ಜನ ನಮ್ಮನ್ನು ಶಾಪ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅದು ನನ್ನ ಕಂಟ್ರೋಲ್ ಬರೋದಿಲ್ಲ. ನ್ಯಾಷನಲ್ ಹೈವೇ ಮೇಲೆ ಬರೋದಿಲ್ಲ, ಅದು ನ್ಯಾಷನಲ್ ಹೈವೇ MP ಮತ್ತು ಇವ್ರು ಬರ್ತದೆ, ಅದಲ್ವಾ? ಸೊ ಅದರಿಂದ ನೀವು ಕೂಡ ಶತಪ್ರಯತ್ನ ಮಾಡ್ತಾಯಿದ್ದೀರಿ. ದಯವಿಟ್ಟು ನಾವೆಲ್ಲ ಸೇರಿ ನಾನು DC ಅವ್ರ ಹತ್ರ ಮಾತಾಡಿದ್ದೀನಿ. ಅದು 23 ತಾರೀಕು ಅಥವಾ 24ನೇ ತಾರೀಕು, ಯಾವುದು 25ನೇ ತಾರೀಕು ಒಳಗಡೆ ನಾವು ಹೊಡ್ಡಳ್ಳಿ ಕ್ರಾಸಲ್ಲಿ ಸಾವಿರಾರು ಜನ ಸೇರೋ ಮುಖಾಂತರವಾಗಿ ಸ್ಪಾಟ್ಗೆ ಕರೆ ಬರ್ತನಕ ಹೈವೇನ ಬಂದ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ವಿತ್ DC ಅವರ ಪರ್ಮಿಷನ್ ಮೇಲೆಗೆ ನಾವು ಅಧಿಕಾರ ತೊಗೊಂಡು ನಾವು ಪರ್ಮಿಷನ್ ತೊಗೊಂಡೇ ಬಂದ್ ಮಾಡ್ತೀವಿ. ಇದಕ್ಕೂ ನಾವು ಗಡಿನಾಡು ಪ್ರದೇಶದವ್ರು ತಾವೆಲ್ಲ ಒಂದಾಗಬೇಕು, ತಾವೆಲ್ಲ ಬರಬೇಕಂತ ಕೇಳ್ತಾ ಇದ್ದೀನಿ. ಸೊ ಅದರಿಂದ ತಾವುಗಳು ಏನು ವ್ಯಕ್ತಪಡಿಸಿದಿರಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ಮಾಡ್ತೀನಿ. ಒಂದು ವಿಶೇಷವಾಗಿ ತಂಡವನ್ನು ರಚಿಸಿ ಆ ತಂಡದ ಮುಖಾಂತರವಾಗಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಕೂಡ ನಾನು ವ್ಯವಸ್ಥೆ ಮಾಡ್ತೀನಿ. ಬಹುಶಃ ಇವ್ರು ಹೇಳಿದ ವಿಷಯ ಪ್ರಕಾಶ್ ಅವರು ನನಗೆ ತುಂಬ ನೋವಾಯಿತು. ಅದು ಎಲ್ಲಿ ಏನಂತ ನಂಗೆ ಗೊತ್ತಿಲ್ಲ, ಅದು ಎಲ್ಲಿ ಬಟ್ಟೆ ಇದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ ನಿಮಗೆಲ್ಲ ಹೇಳಿದ್ದೀನಿ, ತೆಗೆದಿರ್ಬೇಕು ಅಂದ್ಕೊಂಡಿದ್ದೆ, ಬಟ್ ಎಲ್ಲಿ ಮಿಸ್ ಆಗಿದೆ ಅದು ನಾನು ಇಮಿಡಿಯೇಟಾಗಿ ಅದು ಆಕ್ಷನ್ ಪ್ಲೀಸ್ ಖಂಡಿತವಾಗ್ಲೂ ಅದನ್ನು ಅದಕ್ಕೋಸ್ಕರ ಹಾಗೂ ವಿಶೇಷವಾಗಿ ಮಾಧ್ಯಮ ಮಿತ್ರರನ್ನು ಮನವಿ ಮಾಡ್ತೀನಿ. ಯಾಕೆಂದರೆ 23ನೇ ತಾರೀಕು ನಮ್ಮ ನಗರಕ್ಕೆ IG ಅವ್ರು ಬರ್ತಿದ್ದಾರೆ. ಸುಮಾರು 1000 ಜನಕ್ಕೆ ಹೆಲ್ಮೆಟ್ ಕೊಟ್ಟು 1ನೇ ತಾರೀಕು 2ನೇ ತಾರೀಕಿಂದ ಎಲ್ಲರೂ ಮುಳಬಾಗಿಲು ಬರಬೇಕಾದ್ರೆ ಬೈಕಲ್ಲಿ ಹೆಲ್ಮೆಟ್ ಹಾಕಿ ಬರಬೇಕಂತ ಕಂಡೀಷನ್ನ ಮಾಡ್ತಾಯಿದ್ವಿ. ಯಾಕೆ ಅಂತಂದರೆ ಈ 6 ತಿಂಗಳಲ್ಲಿ ಹೈವೇದಲ್ಲಿ 46 ಜನ ಮೃತಪಟ್ಟಿದ್ದಾರೆ. 46 ಮೆಂಬರ್ಸ್, 46 ಜನ. ಈ 46 ಜನ ಕೂಡ ಹೆಲ್ಮೆಟ್ ಇದ್ದೇ ಗಾಡಿ ಕುತ್ಕೊಂಡು ಬಿದ್ದೋಗಿರ್ತಕ್ಕಂಥ ಜನ. ಕರ್ನಾಟಕದಲ್ಲಿ ಅತಿ ವೇಗವಾಗಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಪ್ಲೇಸ್ ಇದ್ದರೆ ಮುಳಬಾಗಿಲು. ಸೊ ಅದರಿಂದ ನಾನು ಜನಪ್ರತಿನಿಧಿಯಾಗಿ ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥ ಧರ್ಮ ಮತ್ತು ಹಕ್ಕು ನನಗಿದೆ. ನೀವು ನನ್ನ ಬೈಕೊಂಡ್ರೂ ಪರವಾಗಿಲ್ಲ. ಹಳ್ಳಿಯಿಂದ ಟೌನ್ ಬರಬೇಕಾದ್ರೆ ಬೈಕಲ್ಲಿ ಬರಬೇಕಾದ್ರೆ ವಿತೌಟ್ ಹೆಲ್ಮೆಟ್ ಬಂದರೆ ಖಂಡಿತವಾಗ್ಲೂ ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾಯಿದ್ದೀನಿ. ನಾನು 23ನೇ ತಾರೀಕು IG ಕರ್ಕೊಂಬರ್ತಾಯಿದ್ದೀನಿ. ಸಿಗ್ನಲ್ ಲೈಟ್ಸ್ ಓಪನ್ ಮಾಡ್ತಾಯಿದ್ದೀವಿ. ಸಿಗ್ನಲ್ ಲೈಟ್ಸ್ ಆದಮೇಲೆ ಅವತ್ತು 1000 ಜನಕ್ಕೆ ಹೆಲ್ಮೆಟ್ ಕೊಡ್ತಾಯಿದ್ದೀವಿ, ಅದ್ರ ಫ್ರೀಯಾಗಿ. ಇವಾಗ ಹೋಗಿ ಪೊಲೀಸ್ ಇಲಾಖೆಯಲ್ಲಿ DYSP ಆಫೀಸರ್ ನೋಂದಣಿ ಮಾಡ್ಕೊಂಡ್ರೆ ಅವ್ರಿಗೆ ಕರೆದು ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಹೆಲ್ಮೆಟ್ ಕೊಡೋ ಮುಖಾಂತರವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಅದು ಕೊಟ್ಟಿದ್ದಾದ್ಮೇಲೆ 8 ದಿವಸ ಆದಮೇಲೆ ಪೊಲೀಸ್ ಇಲಾಖೆಯವರು ಎಲ್ಲ ಕಡೆಯೂ ಅವ್ರ ಕೆಲಸ ಮಾಡ್ತಾರೆ. ಹೆಲ್ಮೆಟ್ ಇಲ್ಲಿ ಬಂದವ್ರಿಗೆ ನಾನು ಮಿಕ್ಕಿದೇನು ಹೇಳೋದಿಲ್ಲ. ಸೊ ಅದರಿಂದ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾಯಿದ್ದೀನಿ. ಇದಕ್ಕೆ ತಾವು ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮೆಲ್ಲರ ಹಕ್ಕು, ನಿಮ್ಮ ಜೀವ ನಮ್ಮನ್ನು ಕಾಪಾಡ್ತಕ್ಕಂಥ ಹಕ್ಕು. ಯಾಕಂದರೆ ನೀವು ಮನೆ ಬಿಟ್ಟಾಗ ನಿಮ್ಮ ಮನೆಯವ್ರಿಗೆ ಎಲ್ಲರೂ ಹೇಳ್ಬತ್ತಿ ಮತ್ತು ವಾಪಸ್ ಬರ್ತೀನಿ ಅಂತ ಅದು ಕಾಯ್ತಾ ಇರ್ತಾರೆ. ಬಟ್ ನಾವು ಚೆನ್ನಾಗಿ ಹೋಗ್ತಾ ಇದ್ರೆ ಕೂಡ ಎದುರಾಳಿ ಚೆನ್ನಾಗಿ ಬರಬೇಕಲ್ವಾ? ಸೊ ಅದರಿಂದ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊತೀನಿ, 23ಕ್ಕೂ ಮನವಿ ಮಾಡ್ಕೊತೀನಿ. ದಯವಿಟ್ಟು ಇದಕ್ಕೆ ಸ್ಪಂದಿಸಿ ಅಂತ ನಾನು ಕೇಳ್ಕೊತೀನಿ. ಸೊ ಅದರಿಂದ ನಾನು ಮತ್ತು ನಮ್ಮ ತಾಲೂಕು ಆಡಳಿತ ಸದಾ ಸಿದ್ಧವಾಗಿದ್ದೀವಿ ನಿಮ್ಮ ಸೇವೆ ಮಾಡಲಿಕ್ಕೆ. ಯಾವೊಬ್ಬ ಸಂಘಕ್ಕೂ ನಾವು ಅವಮಾನ ಮಾಡಿದೆ. ಈ ಕನ್ನಡ ಹಬ್ಬ ನಮ್ಮ ಹಬ್ಬ. ವಿಶೇಷವಾಗಿ ಏನು ನನ್ನ ನಾವಿಕ್ ಫಂಕ್ಷನ್ಗೆ ನಾವು ವಿಶ್ವ ಕನ್ನಡಿಗರು ಅಂತ ಫ್ಲೋರಿಡಾ ಏನು ನಡೆಯಿತು ಅಮೇರಿಕಾದಲ್ಲಿ ತುಂಬ ಅದ್ಧೂರಿಯ ಕಾರ್ಯಕ್ರಮ ಮಾಡಿದ್ರು. ನಮ್ಮ ಪಕ್ಷದಿಂದ ನನ್ನ ರೆಪ್ರೆಸೆಂಟೇಟಿವ್ ಕಳಿಸಿದರು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಶಿವರಾಜ್ ತಂಗಡಿ ಮಿನಿಸ್ಟ್ರವ್ರು ಮಾಡಿದರು. BJPಯಿಂದ ನಾವು ಅರವಿಂದ್ ಬಿಲ್ಲರ್ 3 ಜನ ಗೆಸ್ಟಾಗಿ ಮಾಡಿದರು. ತುಂಬ ಅದ್ಧೂರಿಯಾಗಿ ನಾವು ವಿಶ್ವ ಕನ್ನಡಿಗರು ಅಂತ ಆ ಮಟ್ಟಕ್ಕೆ ಅಮೇರಿಕಾದಲ್ಲಿ ಮಾಡಬೇಕಾದ್ರೆ ನಾವು ಇಲ್ಲಿ ಹುಟ್ಟಿ ನಾವಿಲ್ಲಿ ಬೆಳೆದು ತಾಯಿ ಭುವನೇಶ್ವರಿಗೆ ನಾವು ಮಾಡಲಿಲ್ಲ ಅಂದರೆ ಅದಕ್ಕೆ ಅವಮಾನ ಆಗುತ್ತೆ. ಸೊ ಅದರಿಂದ ಅಲ್ಲಿ ನನಗೆ ನಮ್ಮ ಸೋಮೇಶ್ವರ ಹೇಳೋದು ಒಬ್ಬರು ಫ್ಯಾಮ್ಲಿ ಅಲ್ಲಿ ಆ್ಯಕ್ಚುಲಿ ಫ್ಲೋರಿಡಾದಲ್ಲಿ ಇದ್ದಾರೆ. ಅವರು 3 ದಿವಸ ಆದಮೇಲೆ ಬಂದು ಮೀಟ್ ಮಾಡೋದು ನನ್ನ ಆ ಕ್ರೌಡಲ್ಲಿ. ಇಲ್ಲ ಸರ್ ನೀವು ಮೀಟ್ ಮಾಡಲೇಬೇಕಂತ ಮಾಡೋದು ಅಂತ ಉಪ್ಪಿಟ್ಟು ತಂದು ಕೊಟ್ಟರು. ಅಂದರೆ ನಾವು ಒಂದು ಅಭಿಮಾನ ಎಲ್ಲಿವರೆಗೂ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ಅದು ನಾವು ನೋಡಬೇಕಾಗುತ್ತೆ. ಅದು ತುಂಬ ಇಷ್ಟ ಆಯಿತು ನನಗೆ ಆ ಫಂಕ್ಷನ್ನು. ಅದರಿಂದ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ಮತ್ತೊಮ್ಮೆ ಒಂದು ಮೀಟಿಂಗ್ ಕರೆದು ನಾನು ಅದನ್ನು ವ್ಯವಸ್ಥೆ ಮಾಡ್ತೀನಿ. ಈ ಡೇಟಲ್ಲಿ ಮತ್ತು ಕಾರ್ಯಕ್ರಮ ಹೇಗೆ ಮಾಡಬೇಕನ್ನೋದನ್ನು ತಾವೆಲ್ಲ ಕೊಟ್ಟಿದ್ದೀರಿ. ಅದು ಮತ್ತೊಮ್ಮೆ ನಾನು ಅದನ್ನು ಚರ್ಚೆ ಮಾಡಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೀನಿ.